ಪಾಕಿಸ್ತಾನಕ್ಕೆ ಪ್ರವಾಹದ ಭೀತಿ, ನೆಲ, ಜಲ, ಆಗಸ ಮೂರೂ ಕಡೆಯಿಂದಲೂ ಭಾರತ ದಾಳಿ ಕಂಗಾಲಾಗಿ ಕುಳಿತಿದೆ ಪಾಕಿಸ್ತಾನ. ಹೌದು, ಭಾರತ ಪಾಕಿಸ್ತಾನದ ಮಧ್ಯೆ ಈಗ ಬಹಳ ತೀವ್ರವಾದಂಥ ಹೋರಾಟ ಚಕಮಕಿ ನಡೀತಾ ಇದೆ. ಪಾಕಿಸ್ತಾನದ ವಿರುದ್ಧ ತನ್ನ ಜಲಧಾಳಿ ಬಹಳ ತೀವ್ರಗೊಳಿಸಿದೆ. ರಿಯಾಸಿ ಸಲಾಲ್ ಅಣೆಕಟ್ಟಿನ ಮೂರೂ ದ್ವಾರಗಳನ್ನು ತೆಗೆದಾಗಿದೆ. ಈ ಮುಂಚೆ ಸಿಂಧೂ ನದಿ ನೀರಿನ ಒಪ್ಪಂದ ರದ್ದುಗೊಳಿಸಿದ ನಂತರ ಭಾರತ ಈ ಅಣೆಕಟ್ಟುಗಳನ್ನು ಮುಚ್ಚಿ ಚೆನಾಬ್ ನದಿ ನೀರನ್ನು ಪಾಕಿಸ್ತಾನಕ್ಕೆ ಹರಿಯದಂತೆ ತಡೆಯಲಾಗಿತ್ತು. ಈಗ ದ್ವಾರಗಳನ್ನು ತೆರೆಯುವ ಮೂಲಕ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಅಂದರೆ POK ಮತ್ತು ಪಾಕಿಸ್ತಾನದ ತಗ್ಗು ಪ್ರದೇಶಗಳಲ್ಲಿ ಪ್ರವಾಹದ ಬೀಳ್ತಕ್ಕಂತಹ ಸಾಧ್ಯತೆ ಬಹಳ ದೊಡ್ಡದಾಗಿದೆ. ಇದೇ ವೇಳೆಗೆ ಭಾರೀ ಮಳೆಯಿಂದ ರಾಂಬನ್ ಬಗ್ಲಿಹಾರ್ ಅಣೆಕಟ್ಟಿನ ದ್ವಾರವೂ ಭಾರತ ತೆರೆದಿದೆ. ಸಿಂಧೂ ನದಿ ನೀರು ಒಪ್ಪಂದ ರದ್ದಾದ ಬಳಿಕ ಎಷ್ಟು ನೀರನ್ನು ಬಿಡುಗಡೆ ಮಾಡಬೇಕೆಂಬ ನಿರ್ಧಾರವನ್ನು ಭಾರತ ತನ್ನ ಸ್ವಂತ ಇಚ್ಛೆಗೆ ಇಟ್ಕೊಂಡಿದೆ. ಮೊದಲು ಚೆನಾಬ್ ನದಿ ನೀರನ್ನು ಸಂಪೂರ್ಣವಾಗಿ ತಡೆಹಿಡಿಯಲಾಗ್ತಿತ್ತು. ಆದರೆ ಈಗ ದ್ವಾರಗಳನ್ನ ತೆರೆಯೋ ಮೂಲಕ ನೀರನ್ನು ಚೆನಾಬ್ ನದಿ ನೀರು ಸಂಪೂರ್ಣವಾಗಿ ತಡೆಹಿಡಿದಿದೆ. ಈಗ ದ್ವಾರಗಳನ್ನು ತೆರೆದು ಪಾಕಿಸ್ತಾನಕ್ಕೆ ತಲುಪಿಸುವಲ್ಲಿ ಯಶಸ್ವಿಯಾಗಿದೆ. ಇದರಿಂದ ಪಾಕಿಸ್ತಾನದ ತಗ್ಗು ಪ್ರದೇಶದಲ್ಲಿರ್ತಕ್ಕಂತಹ ಪ್ರದೇಶಗಳು ಸಂಪೂರ್ಣ ಮುಳುಗಿ ಪ್ರವಾಹದ ಪರಿಸ್ಥಿತಿ ತಲೆದೂರತಕ್ಕಂಥದ್ದು ಕಣ್ಣು ಮುಂದೆ ಇರತಕ್ಕಂತಹದ್ದು. ಈ ಕ್ರಮದಿಂದ ಪಾಕಿಸ್ತಾನ ಜನತೆ ಗೊಂದಲದಲ್ಲಿದೆ, ಆತಂಕ ಮೂಡಿದೆ. ಒಂದೆಡೆಗೆ ನೀರಿನ ಕೊರತೆಯಿಂದ ಕೃಷಿ ವಲಯಕ್ಕೆ ತೊಂದರೆ ಆಗ್ತಿತ್ತು. ಈಗ ಪ್ರವಾಹದ ಭೀತಿಯಿಂದ ಜನ ತಲ್ಲಣಗೊಂಡಿದ್ದಾರೆ. ಈ ಬಗ್ಗೆ ಭಾರತವನ್ನು ದೂಷಿಸಲು ಪಾಕಿಸ್ತಾನಕ್ಕೆ ಅವಕಾಶನೇ ಇಲ್ಲ. ಯಾಕಂತಂದರೆ ಒಪ್ಪಂದ ರದ್ದಾದ ಬಳಿಕ ನೀರಿನ ನಿಯಂತ್ರಣ ಸಂಪೂರ್ಣವಾಗಿ ಭಾರತದ ಕೈಯೊಳಗಿದೆ. ಇದು ಪಾಕಿಸ್ತಾನ ಸರ್ಕಾರದ ವಿರುದ್ಧ ಜನ ಆಕ್ರೋಶ ಹೆಚ್ಚಾಗ್ತಕ್ಕಂಥದ್ದು ಮತ್ತು ಸರ್ಕಾರದ ನಿರ್ಣಯಗಳನ್ನು ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಪಾಕಿಸ್ತಾನದ ಪರಿಸ್ಥಿತಿ ಬಹಳ ಶೋಚನೀಯ ಆಗಿರ್ತಕ್ಕಂಥದ್ದು. ನೆಲ, ಭೂಮಿ, ಆಕಾಶ ಮೂರೂ ಕಡೆಯಿಂದ ಪಾಕಿಸ್ತಾನದ ಮೇಲೆ ಭಾರತ ಒತ್ತಡವನ್ನು ಹೇರ್ತಾ ಇದೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ಹಿನ್ನೆಲೆಯಲ್ಲಿ ಒಪ್ಪಂದವನ್ನು ರದ್ದುಗೊಳಿಸಿದ ಭಾರತ ಈಗ ಜಲ ನಿಯಂತ್ರಣವನ್ನು ಶಸ್ತ್ರವಾಗಿ ಬಳಸಿಕೊಳ್ತಾ ಇದೆ. ಈ ಜೊತೆಗೆ ಪಾಕಿಸ್ತಾನದ ಕ್ಷಿಪಣಿ ದಾಳಿಗಳಿಗೆ ಪ್ರತೀಕಾರವಾಗಿ ಭಾರತೀಯ ಸೇನೆ ಮುಂದಿನ 2 ದಿನಗಳಲ್ಲಿ ತೀವ್ರವಾದ ಕಾರ್ಯಾಚರಣೆಯನ್ನು ತೆಗೆದುಕೊಳ್ತದೆ ಅಂತ ಮೂಲಗಳು ಬಂದಿದೆ. ಭಾರತ ಕಠಿಣ ಕ್ರಮಗಳು ಪಾಕಿಸ್ತಾನದ ಆರ್ಥಿಕತೆ, ಕೃಷಿ, ಜನಜೀವನದ ಮೇಲೆ ಬಹಳ ದೊಡ್ಡದಾದಂಥ ಪರಿಣಾಮ ಬೀರೋದ್ರಲ್ಲಿ ಸತ್ಯವಾದದ್ದು. ಭಾರತದ ಈ ಕ್ರಮಗಳನ್ನು ಪಾಕಿಸ್ತಾನಕ್ಕೆ ಯುದ್ಧದ ಕರ್ತವ್ಯವಾಗಿದೆ ಅಂತ ಪಾಕಿಸ್ತಾನ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಆದರೆ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಈ ಕುರಿತು ಗಮನ ಸೆಳೆಯೋದಕ್ಕೆ ಅವರಿಗೆ ಸಾಧ್ಯವಾಗ್ತಿಲ್ಲ. ಯಾಕಂದರೆ ಅವರೇ ಮೊದಲು ತೊಡೆ ತಟ್ಟಿ ಭಾರತಕ್ಕೆ ಆಹ್ವಾನ ನೀಡಿದ್ದು. ಹಾಗಾದರೆ ಮುಂದಿನ ನಡೆ ಏನೆಲ್ಲ ಇರಬಹುದು ಅಂತ ನೋಡೋದಾದರೆ, ಭಾರತ ಈ ಕಾರ್ಯತಂತ್ರವನ್ನು ಪಾಕಿಸ್ತಾನವನ್ನು ಒತ್ತಡಕ್ಕೆ ಸಿಲುಕಿಸ್ತದೆ. ಒಂದೆಡೆಗೆ ನೀರಿನ ಕೊರತೆ, ಮತ್ತೊಂದೆಡೆಗೆ ಪ್ರವಾಹದ ಕೊರತೆ, ಮತ್ತೊಂದೆಡೆಗೆ ಯುದ್ಧದ ಒಂದು ತಂತ್ರಾಂಶ. ಈ ಮೂರು ಕಡೆಯಿಂದ ಪಾಕಿಸ್ತಾನ ಒದ್ದಾಡಿ ವಿಲ ಅಂತ ಇದೆ. ಭಾರತೀಯ ಸೇನೆಯ ಕಾರ್ಯಾಚರಣೆಯ ಜೊತೆಗೆ ಈ ಜಲಧಾಳಿಯು ಪಾಕಿಸ್ತಾನದ ರಾಜಕೀಯ ಮತ್ತು ಸಾಮಾಜಿಕ ಸ್ಥಿತಿಯನ್ನು ಮತ್ತಷ್ಟು ಅಸ್ಥಿರಗೊಳಿಸ್ತಾ ಇದೆ. ಈ ಮುಂದಿನ ಕೆಲವು ದಿನಗಳಲ್ಲಿ ಉಭಯ ದೇಶಗಳೇನಾದರೂ ಸಂಬಂಧದಲ್ಲಿ ನಿರ್ಣಾಯಕವಾಗಿ ಮಾತುಕತೆಯಿಂದ ಬಗೆಹರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗೋದು ಬಹಳ ಕಷ್ಟ. ಆದರೆ ಪಾಕಿಸ್ತಾನ ಅಂತೂ ಈಗ ಧೂಳಿಪಟ ಆಗೋ ಎಲ್ಲ ಲಕ್ಷಣಗಳು ಕಂಡುಬರ್ತಾ ಇದೆ. ಪಾಕಿಸ್ತಾನ ಬಹುತೇಕ ಬಡ ರಾಷ್ಟ್ರ, ಭಿಕ್ಷುಕ ರಾಷ್ಟ್ರ. ದೇಶದ ಆರ್ಥಿಕತೆ, ತಂತ್ರಜ್ಞಾನ ಇದರ ಯಾವುದಕ್ಕೂ ಮಹತ್ವವನ್ನು ಕೊಡದೆ ಕೇವಲ ಧರ್ಮದ ಅಮಲಿನಲ್ಲಿ, ಧರ್ಮದ ಹೆಸರಿನಲ್ಲಿ ಈ ರೀತಿಯಾದ ಉಗ್ರ ತಾಣಗಳನ್ನು ಇವರು ಏನು ಮಾಡ್ತಾ ಇದ್ದಾರೆ, ಪ್ರಶಂಸನೀಯ ಮಾಡ್ತಿದ್ದಾರೆ. ಇವತ್ತು ಉಗ್ರರಿಗೆ ಸೇನೆ, ಸರ್ಕಾರ, ಜನ ಬೆಂಬಲ ಕೊಡುವುದರಿಂದಾಗಿ ಧರ್ಮದ ಅಮಲಿನಲ್ಲಿರ್ತಕ್ಕಂತಹ ಪಾಕಿಸ್ತಾನಕ್ಕೆ ಅಧೋಗತಿ ಬರೋದರಲ್ಲಿ ವ್ಯತ್ಯಾಸನೇ ಇಲ್ಲ. ಭಾರತಕ್ಕೇನು ಲಾಸ್ ಇಲ್ವಾ ಅಂದರೆ, ಯುದ್ಧ ಅಂದ ಮೇಲೆ 2 ಕಡೆಗೂ ಲಾಸ್ ಇದ್ದೇ ಇರುತ್ತೆ. ಭಾರತಕ್ಕೂ ದೊಡ್ಡ ಹೊಡೆತ ಬೀಳುತ್ತೆ. ಆದರೆ ಒಂದೊಮ್ಮೆ ಪಾಕಿಸ್ತಾನಕ್ಕೆ ನುಗ್ಗಿ ಹೋಗಿ ಹೊಡೆದು ಈ ಒಂದು ಪ್ರಾಬ್ಲಮ್ಮನ್ನು ಸಾಲ್ವ್ ಮಾಡೋದಕ್ಕೆ ಪಾಕಿಸ್ತಾನನೇ ಎದ್ದು ಬಂದಿದೆ. ಇದನ್ನು ಸಾಲ್ವ್ ಮಾಡ್ತಕ್ಕಂಥ ಕೆಪಾಸಿಟಿ ಭಾರತಕ್ಕಿದೆ. ಈಗ ಸುಮ್ಮನೆ ಇದ್ರೂ ಪಾಕಿಸ್ತಾನ ಮತ್ತೆ ಪದೇ ಭಾರತದ ಮೇಲೆ ಏನಾದರೂ ಅಟ್ಯಾಕ್ ಮಾಡೋದೇ ಸಾಧ್ಯ ಆದರೆ 1971ರ ಯುದ್ಧವನ್ನು ಮರುಕಳಿಸಿ ಈಗ 2025ರಲ್ಲಿ
ಪಾಕಿಸ್ತಾನಕ್ಕೆ ನುಗ್ಗಿ ಪಾಕಿಸ್ತಾನವನ್ನು ಸೋಲಿಸಿ ಈ ಕಾಶ್ಮೀರದ ಇಶ್ಯೂಗಳನ್ನ ಸಂಪೂರ್ಣವಾಗಿ ತಿಲಾಂಜಲಿ ಇಡ್ತಕ್ಕಂಥ ಸುಸಂದರ್ಭ ಬಂದಿದೆ. ಅದೆಲ್ಲವೂ ಪಾಕಿಸ್ತಾನದ ಕೈ ಮೇಲೆ ನಿಂತಿದೆ. ಪಾಕಿಸ್ತಾನ ಶರಣಾಗತಿಯಾಗಿ ಈ ಭಯೋತ್ಪಾದಕರಿಗೆ ನೆರವು ನೀಡಲ್ಲ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾದರೂ ಹೇಳಿ ವಿನಂತಿಸಿ ಭಾರತಕ್ಕೆ ಒಪ್ಪಿಸಿದ್ರೆ ಬಚಾವಾಗ್ತೀರಾ, ಇಲ್ಲ ಅಂದರೆ ನಿಮ್ಮ ಆರ್ಥಿಕತೆ ನಿಮ್ಮ ದೇಶನ ಭಾರತ ಇನ್ನೇನು ಕೆಲವು ದಿನಗಳಲ್ಲಿ ಉಡಿಸ್ ಮಾಡ್ತದೆ. ಸೊ ಹುಷಾರಾಗಿರಿ ಪಾಕಿಸ್ತಾನಿಗಳೇ. ಜೈ ಹಿಂದ್.